ಮಾಡಲೇಬೇಕು 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 ಜೈ ಮಾದಿಗ ಜೈ ಜೈ ಮಾದಿಗ ಜೈ ಮಾದಿಗ ಜೈ ಜೈ ಮಾದಿಗ ಬೆಕ್ಕಬೇಕು ನ್ಯಾಯ ಬೇಕು ಬೆಕ್ಕಬೇಕು ನ್ಯಾಯ ಬೇಕು ಜೈ ಮಾದಿಗ ಜೈ ಜೈ ಮಾದಿಗ. ಈಗ ನಮ್ಮ ಇವತ್ತು ಡಾಕ್ಟರ್ ಬಾಬು ಜಗಜೀವರಾಮ್ ಹೋರಾಟ ಸಮಿತಿ ಮತ್ತು ವಿವಿಧ ಎಲ್ಲ ಮಾದಿಗ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಇಡೀ ಸಮಾಜವನ್ನು ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಈ ಪ್ರತಿಭಟನೆ ಉದ್ದೇಶ ಇಷ್ಟೇ. ನಾವು ಸುಮಾರು 30 ವರ್ಷದಿಂದ ಒಳ ಮೀಸಲಿತಿಗೋಸ್ಕರ ಹಲವಾರು ಹೋರಾಟ, ಅರೆಬೆತ್ತಲೆ ಮೆರವಣಿಗೆ ಇರ್ಬೋದು, ಕಾಲ್ನಡಿಗೆ ಜಾಥಾ ಇರ್ಬೋದು, ಅಲ್ಲಿಗೆ ಟಮಟೆ ಬಾರಿಸೋದಾಗಿರ್ಬೋದು ಮತ್ತು ವಿವಿಧ ರೈಲ್ ರುಕಾಯಿ ಇರ್ಬೋದು, ಎಲ್ಲ ಹೋರಾಟಗಳು ಮಾಡಿದ್ರು ಕೂಡ ನಮ್ಮ ಮಾದಿಗರ ಬಗ್ಗೆ ಯಾವುದೇ ಸರ್ಕಾರಕ್ಕೆ ಕಾಳಜಿ ಇಲ್ಲದಂತಾಗಿತ್ತು. ಆದ್ದರಿಂದ ಇವತ್ತು ಆ ಸರ್ಕಾರಕ್ಕೆ ಜಾರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಕಾನೂನು ಅಡೆತಡೆ ಅಂತಕ್ಕಂಥ ಹೇಳಿ ಜಾರಿಕೊಳ್ತಕ್ಕಂಥ ಸಂಭಾವನೆ ಇತ್ತು. ಆದರೆ ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ನಂತರ ಹರಿಯಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾಡಿವೆ. ಆದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಹೋರಾಟಗಳು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ. ಯಾಕಂದ್ರೆ ಈಗಾಗಲೇ ನಾಗಮೋಹನ್ ದಾಸ್ ಅವರನ್ನು ಒಂದು ಆಯೋಗದ ಏಕಸದಸ್ಯ ಪೀಠ ರಚನೆ ಮಾಡಿದ್ದಾರೆ. ಅವರಿಗೆ ದಸ್ತಾಂಶಗಳನ್ನು ಕಲೆ ಹಾಕುವುದಕ್ಕೆ 2-3 ತಿಂಗಳಲ್ಲಿ ಕಲೆ ಹಾಕಿ ಸರ್ಕಾರಕ್ಕೆ ವರದಿ ಸಲ್ಲಿಸತಕ್ಕಂಥ ಕೆಲಸ ಮಾಡಲಿ ಅಂತಕ್ಕಂಥದ್ದು ಅವ್ರಿಗೆ ಆದೇಶ ನೀಡಿದ್ದಾರೆ. ಆದರೆ ದತ್ತಾಂಶಗಳು ಅವರು ಎಲ್ಲಿ ಯಾವುದೇ ಓಣಿವಾಗಲಿ ಕಲಬುರಗಿ ಜಿಲ್ಲೆಗೆ ಹೋಗಿ ಬರ್ತಕ್ಕಂಥ ಎಲ್ಲ ಜಿಲ್ಲೆಗೆ ಹೋಗಿ ತಿರುಗಾಡಿ ಬಂದು ದತ್ತಾಂಶಗಳು ಎಷ್ಟು ಜನಸಂಖ್ಯೆ ಅಂತ ವರದಿ ಕೊಡ್ತಕ್ಕಂಥ ಯಾವುದೇ ಶಕ್ತಿ ಅವ್ರಿಗೆ ಇರೋದಿಲ್ಲ, ಯಾರಿಗೂ ಇರೋದಿಲ್ಲ, ಅವರಿಗೆಲ್ಲ ಅಂತ ಯಾರಿಗೂ ಇರೋದಿಲ್ಲ. ಆದರೆ ಕಲಬುರಗಿ ನಗರದಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಗೊತ್ತದ 2005ರ ಜನಗಣತಿ ಅಥವಾ 2011ರ ಜನಗಣತಿ ಅಥವಾ ಕಾಂತರಾಜ್ ವರದಿ ಅಥವಾ ನಾಗಮೋಹನ್ ದಾಸರ ವರದಿ ಮತ್ತು AG ಸದಾಶಿವರ ವರದಿ ಮತ್ತು ಈಗಾಗಲೇ ಬಿಜೆಪಿ ಸರ್ಕಾರದಲ್ಲಿ ಒಂದು ಉಪಸಮಿತಿ ಮಾಡಿತ್ತು ಮಧುಸ್ವಾಮಿಯವರ, ಆ ವರದಿ ಇಟ್ಕೊಂಡು ಅವರು ಒಂದು ವೇಳೆ ಜಾರಿ ಮಾಡಬಹುದಾಗಿತ್ತು. ಈ ಎಲ್ಲ ವರದಿಗಳನ್ನು ಕಡೆಗಣಿಸಿ ಮತ್ತೊಂದು ವರದಿ ಕೊಡುವುದಕ್ಕೆ ಏಕಸದಸ್ಯ ಪೀಠ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಇದು ಮಾದಿಗರ ಹೋರಾಟಗಾರರಿಗೆ ಹತ್ತಿರತಕ್ಕಂಥ ಕೆಲಸ ಮತ್ತು ಮಾದಿಗರಿಗೆ ತುಳಿತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ನಾವು ಖಂಡಿಸ್ತೀವಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಒಳ ಮೀಸಲಾತಿ ಜಾರಿ ಮಾಡೋಕ್ಕೋಸ್ಕರ ನೀವು ಯಾರು ಎಲ್ಲಿ ದತ್ತಾಂಶಗಳು ತೆಗೆದುಕೊಳ್ಳತಕ್ಕಂಥ ಇದು ಇಲ್ಲ. ಬೇಕಾದರೆ ತಮ್ಮ ಸರ್ಕಾರದ ದತ್ತಾಂಶಗಳಿವೆ, ಅದನ್ನು ನೋಡಿ ಯಾವ ಜನಸಂಖ್ಯೆ ಎಷ್ಟಿದೆ ಅಂತಕ್ಕಂಥ ಪರಿಶೀಲನೆ ಮಾಡಿ ಜಾರಿ ಮಾಡಬಹುದಾಗಿತ್ತು. ಅದಕ್ಕೆ ನಮ್ಮ ಕುಂಟು ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು. ಈಗಾಗಲೇ ಬೆಳಗಾಂ ಅಧಿವೇಶನದಲ್ಲಿ ಯತ್ನಾಳ್ ಅವರು ಒಳ ಮೀಸಲಾತಿ ಜಾರಿ ಮಾಡುವುದಕ್ಕೆ ಮಾಡಿ ಅಂತಕ್ಕಂಥ ಒತ್ತಾಯಪಡಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸೋದರ ಸಮಾಜದಂಥ ನಮ್ಮ ಶಾಸಕರು ನರೇಂದ್ರ ಸ್ವಾಮಿ ಇರ್ಬೋದು ಮತ್ತು ನಾಯನ ಮೋಟಮ್ಮ ಇರ್ಬೋದು, ಅವರು ವಿರೋಧ ಮಾಡ್ತಾರೆ. ಯಾರಂದರೆ ಅದಕ್ಕೆ ನೀವು ಇದಕ್ಕೆ ಒಳ ಮೀಸಲಾತಿ ಬಗ್ಗೆ ಮಾತಾಡೋದು ಹಕ್ಕು ನಿನಗಿಲ್ಲ ಅಂತಕ್ಕಂಥ ಹೇಳಿಕೆ ಕೊಡೋದು ಸರಿಯಲ್ಲ. ಅವರು ಶಾಸಕರಿದಾರ, ಅವರು ಒಬ್ಬ ರಾಜ್ಯದಲ್ಲಿ ಭಾರತ ದೇಶದ ಒಬ್ಬ ಮಂತ್ರಿಗಳಾಗಿದ್ದರು. ಆದರೆ ಅವ್ರು ಕೇಳ್ತಕ್ಕಂಥ ಅದಕ್ಕೆ ಏನಾದರೂ ಬರೀ ಅಡೆತಡೆ ಮಾಡ್ತಕ್ಕಂಥದ್ದು ಕೆಲಸ ಆಗಿದೆ ವಿನ ಅವರು ನಯನ ಮೊಟ್ಟಮೊಗ ಮತ್ತು ನರೇಂದ್ರ ಸ್ವಾಮಿಯವರಿಗೆ ಯಾವುದೇ ಮಾತನಾಡದೆ ಮೌನವಾಗಿರುವುದಕ್ಕೆ ಎಚ್ಚರಿಕೆ ಕೊಡಬೇಕಂತ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಭೀಮನಟ್ಟಿ ಬಿಲ್ಲೋ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿರುವಂಥ ವಿವಿಧ ಸಂಘಟನೆಯ ಸಹಕಾರದಿಂದ ಮತ್ತು ಎಲ್ಲ ತಾಲೂಕಿನಿಂದ ಎಲ್ಲ ನಮ್ಮ ಸಮಾಜದ ಜನಾಂಗದ ಸಹಾಯ ಸಹಕಾರದಿಂದ ಕಲಬುರಗಿ ನಗರದಲ್ಲಿ ಇರುವಂಥ ಎಲ್ಲ ನನ್ನ ಸಮಾಜದ ಕುಲಬಾಂಧವರ ಒಂದು ಸಹಕಾರದಿಂದ ಈ ಪ್ರತಿಭಟನೆಗಳನ್ನು ನಾವು ಜಗಜೀವನ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬೃಹತ್ ಪ್ರತಿಭಟನೆ ಮೂಲಕ ಇವತ್ತು ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಆಗಮಿಸಿದ್ದೇವೆ. ಇವತ್ತಿನ ದಿವಸ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರಿಗೆ ಇವತ್ತು ಈ ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೆ ಸಮಾಜದ ಕುಲಬಾಂಧವರಿಗೆ ಹೇಳಕ್ಕೆ ಬಯಸೋದೇನೆಂದ್ರೆ, ಈ ಒಳ ಮೀಸಲಾತಿ ಕುರಿತು ಸುಮಾರು 30-35 ವರ್ಷದಿಂದ ನಿರಂತರವಾಗಿ ಹೋರಾಟ ನಡೀತಾ ಬಂದರೂ ಕೂಡ ಈ ನಮ್ಮ ಮಾದಿಗ ಸಮುದಾಯಕ್ಕೆ ಇಲ್ಲಿವರೆಗೂ ನ್ಯಾಯ ದೊರಕಿಸಿಕೊಟ್ಟಿಲ್ಲ. ಕಾಂತರಾಜ್ ವರದಿ ಆಗಿರ್ಬೋದು, ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು, ಸದಾಶಿವ ಆಯೋಗದ ವರದಿ ಆಗಿರ್ಬೋದು ಮತ್ತು ಮಾಧುಸ್ವಾಮಿಯ
ಕಮಿಟಿ ಸಮಿತಿಯ ಅಧ್ಯಕ್ಷರಾದಂಥ ಮಾಧುಸ್ವಾಮಿ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಳಿಸೋದು ವರದಿ ಆಗಿರ್ಬೋದು. ಈ ಎಲ್ಲ ವರದಿ ಎಲ್ಲ ರೀತಿಯಲ್ಲಿ ಮಾದಿಗರ ಪರವಾಗಿ ಮಾದಿಗರಿಗೆ 6% ಪರಿಶಿಷ್ಟ ಜಾತಿಯಲ್ಲಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಮಾದಿಗರಿಗೆ 6% ನೀಡಬೇಕಂತೇಳಿ ಎಲ್ಲ ನ್ಯಾಯಮೂರ್ತಿ ಏನು ನಿವೃತ್ತಿ ಹೊಂದಂಥ ನ್ಯಾಯಮೂರ್ತಿಗಳು ಎಲ್ಲ 3 ಮಂದಿ ನ್ಯಾಯಮೂರ್ತಿಗಳ ವರದಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೂ ಮಾದಿಗರಿಗೆ ಒಳ ಮೀಸಲಾತಿ ನೀಡುತ್ತಾ ಇಲ್ಲ ರಾಜ್ಯ ಸರ್ಕಾರ. ಹಾಗಾಗಿ ಕೆಲ ದಿನಗಳಿಂದ ಏಕ ಸಮಿತಿ ನಾಗಮೋಹನ್ ಸಮಿತಿ ರಚನೆ ಮಾಡಿ ಈ ಮಾದಿಗರಿಗೆ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ ಈ ಮಾದಿಗರಿಗೆ ದಾರಿ ತಪ್ಪಿಸಂತ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ.